ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಕರ್ನಾಟಕದಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆ ಜೋರಾಗಿತ್ತು. ನಂತರ ಸದ್ಯಕ್ಕೆ ಬ್ಯಾನ್ ಮಾಡಲ್ಲ ಅನ್ನೋ ಮಾತು ಕೂಡ ಸರ್ಕಾರದ ಕಡೆಯಿಂದನೇ ಬಂದಿದೆ. ಆದರೆ ಈ ಒಂದು ವಿಚಾರ ಈಗ ಅಡಿಕೆ ಬೆಳೆಗಾರರಲ್ಲಿ ದೊಡ್ಡ ಆತಂಕವನ್ನೇ ಹುಟ್ಟಾಕಿದೆ. ಯಾಕಂತಂದರೆ ಗುಟ್ಕಾ ಹಾಗೆಯೇ ಪಾನ್ ಮಸಾಲ ಬ್ಯಾನ್ ಮಾಡ್ತೀವಿ ಅನ್ನೋ ಸುದ್ದಿ ಯಾವಾಗೆಲ್ಲ ಹೊರ ಬಂದಿತ್ತೋ ಆ ಸಮಯದಲ್ಲಿ ಅಡಿಕೆ ಮಾರುಕಟ್ಟೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದು ರೈತರ ಆತಂಕ. ಒಂದು ವೇಳೆ ಇದೇ ಕಾರಣವನ್ನಿಟ್ಕೊಂಡು ಮಧ್ಯವರ್ತಿಗಳು ಅಡಿಕೆ ದರವನ್ನು ಕಡಿಮೆ ಮಾಡಿದರೆ ಆ ನಷ್ಟವನ್ನು ಭರಿಸೋದು ಯಾರು? ಯಾಕಂದರೆ ಮಧ್ಯವರ್ತಿಗಳಿಗೆ ಇದೊಂದು ಏನಾಗುತ್ತೆ, ಪ್ಲಸ್ ಪಾಯಿಂಟ್ ಆಗುತ್ತೆ. ಹೀಗಿರಬೇಕಾದ್ರೆ ಸರ್ಕಾರ ರೈತರ ಪರವಾಗಿ ಜವಾಬ್ದಾರಿ ತೆಗೆದುಕೊಳ್ಳುತ್ತೋ ಅನ್ನೋದು ಈಗಿನ ಪ್ರಶ್ನೆ ಆಗಿದೆ. ನೋಡಿ, ಗುಟ್ಕಾ ಪಾನ್ ಮಸಾಲ ಆರೋಗ್ಯಕ್ಕೆ ಹಾನಿಕಾರಕ ಹೌದು, ಆದರೆ ಇದರಲ್ಲಿ ಕಲಬೆರಕೆ ಮಾಡಿ ಹಾನಿಕಾರಕ ಅಂಶಗಳನ್ನು ಹಾಕ್ತಾ ಇರೋದು ರೈತ ಅಲ್ವಾ? ಸೊ ಸರ್ಕಾರ ಅದನ್ನು ನಿಯಂತ್ರಿಸಲಿ, ಜನರ ಆರೋಗ್ಯದ ಬಗ್ಗೆ ಕ್ರಮವನ್ನು ಕೈಗೊಳ್ಳಿ. ಆದರೆ ಸರ್ಕಾರ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಅದರ ಪರಿಣಾಮ ಯಾರ ಮೇಲೆ ಬೀಳುತ್ತೆ ಅನ್ನೋದನ್ನು ಮೊದಲು ಯೋಚನೆ ಮಾಡಬೇಕಲ್ವಾ? ಯಾಕಂದರೆ ಅಡಿಕೆ ಬೆಳೆಯನ್ನು ನಂಬಿಕೊಂಡು ಸಾವಿರಾರು ರೈತರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಬೆಳೆ ಬೆಳೆಯೋಕ್ಕೆ ಸಾಲವನ್ನು ಮಾಡಿದ್ದಾರೆ, ಕೂಲಿಯನ್ನು ಕೊಟ್ಟಿದ್ದಾರೆ, ವರ್ಷ ಪೂರ್ತಿ ಕಷ್ಟಪಟ್ಟಿದ್ದಾರೆ. ಹೀಗೆ ಈಗ ಸರ್ಕಾರದ ಒಂದು ಹೇಳಿಕೆಯನ್ನು ನೆಪ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ದರ ಕಡಿಮೆ ಮಾಡಿದರೆ ಆ ರೈತನ ಪರಿಸ್ಥಿತಿ ಏನಾಗಬೇಕು? ಇನ್ನೊಂದು ಕಡೆ ನೋಡಿದರೆ ರಾಜ್ಯದಲ್ಲಿ ಡ್ರಗ್ಸ್ ಜಾಲದ ಬಗ್ಗೆ ಪ್ರತಿದಿನ ಸುದ್ದಿಗಳು ಬರ್ತಾ ಇದೆ. ಯುವಕರು ಮಾದಕ ವ್ಯಸನಕ್ಕೆ ಸಿಲುಕ್ತಾ ಇದ್ದಾರೆ. ಮದ್ಯಪಾನದಿಂದ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದೆ. ಧೂಮಪಾನ ಮತ್ತು ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಆಗ್ತಾ ಇದೆ. ಇದೆಲ್ಲದರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ತಾ ಇಲ್ಲ. ಆದರೆ ಅಡಿಕೆ ಬೆಳೆಗಾರನ ಬದುಕಿನ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ನಿಜವಾಗಿಯೂ ಗುಟ್ಕಾ ಪಾನ್ ಮಸಾಲ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನಿಸಿದ್ರೆ ತೆಗೆದುಕೊಳ್ಳಿ. ಆದರೆ ಅದರಿಂದ ಅಡಿಕೆ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರದಂತೆ ರೈತನಿಗೆ ಪರ್ಯಾಯ ಮಾರುಕಟ್ಟೆ ಏನು? ಬೆಲೆ ಕುಸಿದ್ರೆ ರೈತರ ರಕ್ಷಣೆಗೆ ಯಾವ ಕ್ರಮ ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಬೇಕು. ಸರ್ಕಾರದ ಒಂದು ನಿರ್ಧಾರ, ಮಧ್ಯವರ್ತಿಗಳ ಒಂದು ನೆಪ, ಕೊನೆಗೆ ನಷ್ಟ ಮಾತ್ರ ರೈತನಿಗೆ. ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರದಲ್ಲೂ ಜನರ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀರಾ, ಅದು ಒಳ್ಳೆಯದು. ಆದರೆ ಅದೇ ನಿರ್ಧಾರದಿಂದ ರೈತನ ಆದಾಯಕ್ಕೆ ಹೊಡೆತ ಬಿದ್ದಾಗ ಆ ರೈತನ ಪರವಾಗಿ ನಿಲ್ಲೋಕೆ ಸರ್ಕಾರ ಸಿದ್ಧವಾಗಿದೆಯಾ? ವ್ಯಸನದ ವಿರುದ್ಧ ಕ್ರಮ ಕೈಗೊಳ್ಳಿ, ಆದರೆ ರೈತನ ಬದುಕಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ರೈತನ ಹೊಟ್ಟೆ ಮೇಲೆ ಪ್ರಯೋಗವನ್ನ ಮಾಡಬೇಡಿ.